ಎಲ್ರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಆಂಗ್ಯುಲರ್ ಓಲ್ಡ್ ವರ್ಷನ್ನಿಂದ ಲೇಟೆಸ್ಟ್ ವರ್ಷನ್ಗೆ ಯಾವ ಥರ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ನಾನು ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಈಗ ಮೈ ಅಪ್ಲಿಕೇಶನ್ ಅಂತ ಪ್ರಾಜೆಕ್ಟ್. ನಾನು ಇದು ಲಾಸ್ಟ್ ಇಯರ್ ವರ್ಕ್ ಮಾಡಿರೋ ಪ್ರಾಜೆಕ್ಟು. ಇದು ಬಂದು 16 ವರ್ಷನಲ್ಲಿದೆ. 16.2 ನೀವು ಇಲ್ಲಿ ನೋಡ್ಬೋದು, 16 ವರ್ಷನಲ್ಲಿದೆ. ಈಗ ಪ್ರೆಸೆಂಟು ಆಂಗ್ಯುಲರ್ 19 ರನ್ ಆಗ್ತಿದೆ. ಸೊ ಇದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಆಂಗ್ಯುಲರ್ ಓಲ್ಡ್ ವರ್ಷನಿಂದ ಆಂಗ್ಯುಲರ್ ಲೇಟೆಸ್ಟ್ ವರ್ಷನ್ಗೆ ಅಪ್ಗ್ರೇಡ್ ಮಾಡಬೇಕು. ಬಟ್ ಅಪ್ಗ್ರೇಡ್ ಮಾಡೋದು ತುಂಬ ಈಸಿ ಇಲ್ಲ, ಒಂದು ಸ್ವಲ್ಪ ಮೆಥಡ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಆಂಗ್ಯುಲರ್ CLI ವರ್ಷನ್ನ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಆಂಗ್ಯುಲರ್ ಪ್ರಾಜೆಕ್ಟ್ ಇನ್ಸೈಡ್ ಪ್ರಾಜೆಕ್ಟ್ ಒಳಗಡೆ ಪ್ಯಾಕೇಜಸ್, ಈ ಥರ ಪ್ಯಾಕೇಜಸ್ ಎಲ್ಲದನ್ನು ಅಪ್ಡೇಟ್ ಮಾಡಬೇಕು. ಈ ಪ್ಯಾಕೇಜಸ್ ಅಪ್ಡೇಟ್ ಮಾಡಬೇಕಾದ್ರೆ ನಮಗೆ 2 ಮೆಥಡ್ಸ್ ಇದೆ. ಒಂದು ಬಂದು ಡೈರೆಕ್ಟ್ ನಾವು ಇಲ್ಲಿ ಪ್ಯಾಕೇಜಸ್ನ ಅಪ್ಡೇಟ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಸಪ್ರೇಟ್ ಆಗಿ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಆ ಪ್ರಾಜೆಕ್ಟ್ಗೆ ನಾವು ಜಸ್ಟ್ ಸೋರ್ಸ್ ಒಳಗಡೆ ಇರೋ ಫೈಲ್ಸ್ನ ಕಾಪಿ ಕೂಡ ಮಾಡಬಹುದು. ಈ ಎರಡರಲ್ಲಿ ನಾವು ಯಾವ್ದು ಮೆಥಡ್ ಬೇಕಾದ್ರೂ ಫಾಲೋ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆಂಗ್ಯುಲರ್ CLI ನ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ಡಿಪೆಂಡೆನ್ಸೀಸ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ನಾನು ಇಲ್ಲಿ ನೀವೊಂದು ಈ ವರ್ಡ್ ಡಾಕ್ಯುಮೆಂಟ್ ನೋಡ್ಬೋದು. ಇಲ್ಲಿ ಸೀರೀಸ್ ಆಫ್ ಸ್ಟೆಪ್ಸ್ನ ನಾನು ಬರ್ಕೊಂಡಿದ್ದೀನಿ. ಈ ಸ್ಟೆಪ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಇದನ್ನ ಕಾಪಿ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ಮೊದಲನೇದಾಗಿ NG ವರ್ಷನ್ ಅಂದರೆ ಆಂಗ್ಯುಲರ್ ವರ್ಷನ್ ನೋಡೋಣ. ಓಕೆ, ಮೊದಲನೇದಾಗಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಓಕೆ, NG ವರ್ಷನ್ ನೀವು ಇಲ್ಲಿ ನೋಡ್ಬೋದು, ನಮ್ಮ ಆಂಗ್ಯುಲರ್ CLI 16.2 ಇನ್ಸ್ಟಾಲ್ ಆಗಿದೆ. ಓಕೆ, ನೆಕ್ಸ್ಟ್ ಈಗ ಇದನ್ನ ಕ್ಲೋಸ್ ಏನು ಬೇಡ, ಮಿನಿಮೈಸ್ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಗ್ಲೋಬಲ್ ಆಂಗ್ಯುಲರ್ CLI ನ ಅನ್ಇನ್ಸ್ಟಾಲ್ ಮಾಡೋಣ. ಓಕೆ, ಈ ಕಮಾಂಡ್ ಬಂದು ಆಂಗ್ಯುಲರ್ನ ನಮ್ಮ ಲ್ಯಾಪ್ಟಾಪಿಂದ ಅನ್ಇನ್ಸ್ಟಾಲ್ ಮಾಡಿಬಿಡುತ್ತೆ. ಓಕೆ, ಸೊ ಅನ್ಇನ್ಸ್ಟಾಲ್ ಆಯಿತು. ಈಗ ನೆಕ್ಸ್ಟ್ ನಾವು ಆಂಗ್ಯುಲರ್ನ ಲೇಟೆಸ್ಟ್ ವರ್ಷನ್ನ ಇನ್ಸ್ಟಾಲ್ ಮಾಡೋಣ. ಈ ಕಮಾಂಡ್ ಮುಖಾಂತರ CLI @latest ಅಂತ ಯೂಸ್ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ವರ್ಷನ್ ತಗೊಳುತ್ತೆ. ಅಥವಾ ನಿಮಗೆ ಯಾವುದಾದ್ರೂ ವರ್ಷನ್ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ, ಅಥವಾ 16 ವರ್ಷನ್ ಅಥವಾ 17 ವರ್ಷನ್ 18 ವರ್ಷನ್ ಸ್ಪೆಸಿಫಿಕ್ ವರ್ಷನ್ ಬೇಕು ಅಂತಂದ್ರೆ ಆ ಸ್ಪೆಸಿಫಿಕ್ ವರ್ಷನ್ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. 19.2 ಅಥವಾ 18.2 ಈ ಥರ 18.0 ಈ ಥರ ಸ್ಪೆಸಿಫಿಕ್ ವರ್ಷನ್ ನೀವು ಸ್ಪೆಸಿಫೈ ಮಾಡಿ ನೀವು ಆ ವರ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಓಕೆ, ನಾವೀಗ ಆಂಗ್ಯುಲರ್ CLI ಲೇಟೆಸ್ಟ್ನ ಇನ್ಸ್ಟಾಲ್ ಮಾಡೋಣ. ಓಕೆ, ಆ್ಯಡೆಡ್ 276 ಪ್ಯಾಕೇಜಸ್ ಅಂತ ಬರ್ತಾ ಇದೆ. ಓಕೆ, ಈಗ ನೆಕ್ಸ್ಟು ಆಂಗ್ಯುಲರ್ ವರ್ಷನ್ನ ಚೆಕ್ ಮಾಡೋಣ. ಓಕೆ, ಆಂಗ್ಯುಲರ್ CLI 19.1ಗೆ ಅಪ್ಡೇಟ್ ಆಗಿದೆ. ಸೊ ಆಂಗ್ಯುಲರ್ CLI ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗಿದೆ. ಇಲ್ಲಿಗೆ ನಾವು ಗ್ಲೋಬಲ್ ಆಂಗ್ಯುಲರ್ನ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇಂಡಿವಿಜುವಲ್ ಪ್ರಾಜೆಕ್ಟ್ ಅಲ್ಲಿ ಆಂಗ್ಯುಲರ್ನ ಯಾವ ತರ ಅಪ್ಡೇಟ್ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಈ 3 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಇಂಡಿವಿಜುವಲ್ ಪ್ರಾಜೆಕ್ಟ್ನ ಯಾವ ತರ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು, ಯಾವುದೇ ಪ್ರಾಜೆಕ್ಟ್ನ ಅಪ್ಡೇಟ್ ಮಾಡೋದಕ್ಕೆ ಮುಂಚೆ ಈ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ನ ಬ್ಯಾಕಪ್ ತಗೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಈಗ ನೋಡಿ ನಾನು ಈ ಪ್ರಾಜೆಕ್ಟ್ನ ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡಿದ್ದೀನಿ ಇಲ್ಲಿ ಆಂಗ್ಯುಲರ್ ಅಂತ. ಸೊ ಓಪನ್ ಮಾಡಿಕೊಂಡು ಈ ನೋಡ್ ಮಾಡ್ಯೂಲ್ಸ್ ಬೇಕಾಗಿಲ್ಲ, ಓನ್ಲಿ ಸೋರ್ಸ್ ಅಂಡ್ ಈ ಫೈಲ್ಸ್ನ ಮಾತ್ರ ಕಾಪಿ ಮಾಡಿಕೊಂಡು ಬೇರೆ ಕಡೆ ಸ್ಟೋರ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ತರ ನಮಗೆ ಕೋಡ್ ಲಾಸ್ ಆಗಲ್ಲ. ಸೊ ಬ್ಯಾಕಪ್ ಇದ್ರೆ ತುಂಬಾ ಒಳ್ಳೇದು. ಸೊ ಯಾವಾಗಲೂ ಈ ಮೆಥಡ್ ಯಾವುದೇ ವರ್ಷನ್ ಅಪ್ಡೇಟ್ ಮಾಡೋದಕ್ಕೆ ಮುಂಚೆ ಬ್ಯಾಕಪ್ ಇಟ್ಕೊಂಡು ನೆಕ್ಸ್ಟ್ ಅಪ್ಡೇಟ್ ಮಾಡಿ. ಓಕೆ, ಸೊ ಇಲ್ಲಿ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೇಫ್ಟಿಯಾಗಿ ಬ್ಯಾಕಪ್ ಆಯಿತು. ಈಗ ನೆಕ್ಸ್ಟು npm install @angular/CLI @latest ಇದನ್ನ ಪ್ರಾಜೆಕ್ಟ್ ಇನ್ಸೈಡ್ ಪ್ರಾಜೆಕ್ಟ್ ರನ್ ಮಾಡೋಣ. ಈಗ ನೋಡ್ಬೋದು ನೀವು ಇಲ್ಲಿ ಆಂಗ್ಯುಲರ್ ಮೈ ಅಪ್ಲಿಕೇಶನ್ ಅಲ್ಲಿ ಇದನ್ನು ನಾನು ಎಂಟರ್ ಮಾಡ್ತೀನಿ. ಸೊ ಸಮ್ ಎರರ್ಸ್ ಎಲ್ಲ ಬರ್ತಾ ಇದೆ ನೋಡ್ಬೋದು ನಾವು. ಒಂದು ಈಗ ಆಂಗ್ಯುಲರ್ ಕೋರ್ನ ನಾವು ಅಪ್ಡೇಟ್ ಮಾಡಿದ್ರೆ
ಬೇರೆ ಬೇರೆ ಥರ ಇಶ್ಯೂಸ್ ಎಲ್ಲ ಬರ್ತಿದೆ. NG-FX ಚಾರ್ಟ್ ಅಪ್ಡೇಟ್ ಆಗ್ತಿರಲ್ಲ, ಈ ಥರದ್ದೆಲ್ಲ ತುಂಬ ಇಶ್ಯೂಸ್ ಬರುತ್ತೆ. ಈಗ ಒಂದೊಂದನ್ನೇ ನಾವು ರಿಸಾಲ್ವ್ ಮಾಡ್ಕೊಂಡು ಹೋಗೋಣ. ಎರರ್ ಬರ್ತಾ ಇರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಫೋರ್ಸ್ ಅಂತ ಕೊಡ್ಬೋದು. ಓಕೆ, ಓಕೆ, ಇನ್ಸ್ಟಾಲ್ ಆಯ್ತು. ಈಗ ನೆಕ್ಸ್ಟು ಅಪ್ಡೇಟ್ ಆಂಗ್ಯುಲರ್ ಕೋರ್ ಅಂಡ್ ಡಿಪೆಂಡೆನ್ಸೀಸ್. ಸೊ ಈ ಕಮೆಂಟ್ನ ರನ್ ಮಾಡೋಣ. ನೆಕ್ಸ್ಟ್ ಕೆಲವೊಂದು ಡಿಪೆಂಡೆನ್ಸೀಸು ಮತ್ತು ಆಂಗ್ಯುಲರ್ ಕೋರ್ ಅಪ್ಡೇಟ್ ಆಗುತ್ತೆ. ನಾನು ಈ ಎಲ್ಲ ಕಮೆಂಟ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ತಗೊಳ್ಬೋದು ಅಲ್ಲಿಂದ. ಇಲ್ಲಿ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ ನಾವು ನೋಡ್ಬೇಕಾರದು. ನಾನು ಏನು ಟ್ರೈ ಮಾಡ್ತಿದ್ದೆ ಅಂತಂದರೆ ಆಂಗ್ಯುಲರ್ 16 ಇಂದ ಡೈರೆಕ್ಟಾಗಿ ಲೇಟೆಸ್ಟ್ ಅಂದರೆ 19ಗೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಆಂಗ್ಯುಲರಲ್ಲಿ ಒಂದು ಸ್ಮಾಲ್ ಇಶ್ಯೂ ಇದೆ. ಏನು ಅಂತಂದರೆ ಡೈರೆಕ್ಟಾಗಿ ನಾವು ಮೇಜರ್ ವರ್ಷಸ್ನ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ನಾವು ಫಸ್ಟ್ ಆಂಗ್ಯುಲರ್ 16 ಇಂದ ಫಸ್ಟ್ ಆಂಗ್ಯುಲರ್ 17, ನೆಕ್ಸ್ಟ್ ಆಂಗ್ಯುಲರ್ 18, ಆಂಗ್ಯುಲರ್ 19ಗೆ ಹೋಗ್ಬೇಕಾಗತ್ತೆ. ಓಕೆ, ಫಸ್ಟ್ ಮೊದಲನೇದಾಗಿ ಏನು ಮಾಡೋಣ ಅಂತಂದರೆ ಲೇಟೆಸ್ಟ್ ಬದಲು ನಾನು ಮುಂಚೆನೇ ಹೇಳ್ದಂಗೆ ನೀವು ವರ್ಷನ್ನ ಸ್ಪೆಸಿಫೈ ಮಾಡ್ಬೋದು. ಓಕೆ, ಸೊ ಯಾವ ಥರ ಮಾಡೋಣ ಅಂತಂದರೆ ಲೇಟೆಸ್ಟ್ ಬದಲು ಇಲ್ಲಿ 17 ಅಂತ ಯೂಸ್ ಮಾಡೋಣ. ಇಲ್ಲೂ ಅಷ್ಟೇ 17. ಓಕೆ, ಇಲ್ಲಿ ಏನಾಗ್ತಿದೆ ಅಂದರೆ ತುಂಬ ಪ್ಯಾಕೇಜಸ್ ಇರೋದ್ರಿಂದ ಅದು ಇನ್ಸ್ಟಾಲ್ ಆಗ್ತಿಲ್ಲ. ಸೊ ನಾವು ಫೋರ್ಸ್ ಅನ್ನೋ ಕಮಾಂಡ್ನ ಯೂಸ್ ಮಾಡ್ಬೋದು ಈ ಸಿಚುವೇಶನಲ್ಲಿ. ಓಕೆ, -ಫೋರ್ಸ್ ಅಂತ ಮಾಡಿ ಈಗ ಆಂಗ್ಯುಲರ್ 17 ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಆಂಗ್ಯುಲರ್ 18 ಮಾಡೋಣ. ನೀವು ಇನ್ನೂ ಒಂದೇನು ಮಾಡ್ಬೋದು ಅಂದರೆ ಆಂಗ್ಯುಲರ್ 18 ಇನ್ಸ್ಟಾಲ್ ಮಾಡೋದಕ್ಕೆ ಮುಂಚೆ ಒಂದ್ಸಲ NG ಸರ್ವ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಬ್ರೇಕ್ ಆಗ್ತಿದೆಯಾ ಎಲ್ಲಾದರೂ, ಅಥವಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಬೋದು. ಏನಾದರೂ ಅಪ್ಲಿಕೇಶನ್ ಬ್ರೇಕ್ ಆಗ್ತಿದೆ ಅಂದರೆ ಆ ಪರ್ಟಿಕ್ಯುಲರ್ ಕೋಡ್ನ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ವರ್ಷನ್ಗೆ ಕಂಪ್ಯಾಟಿಬಲ್ ಆಗೋ ಥರ ಮಾಡ್ಬೋದು. ಓಕೆ, ಬಟ್ ನಾನು ಈ ಟ್ಯುಟೋರಿಯದಲ್ಲಿ ಆಂಗ್ಯುಲರ್ NG ಸರ್ವ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆಂಗ್ಯುಲರ್ 17, 18 ಆ್ಯಂಡ್ 19ಗೆ ಅಪ್ಡೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿದೆ. ನೆಕ್ಸ್ಟು npm ಇನ್ಸ್ಟಾಲ್ ಮಾಡೋಣ. ಟೈಪ್ ಸ್ಕ್ರಿಪ್ಟ್ನ ಅಪ್ಡೇಟ್ ಮಾಡೋಣ. ಈಗ ನೋಡ್ ಮಾಡ್ಯೂಲ್ಸ್ನ ಎಲ್ಲಾನು ಡಿಲೀಟ್ ಮಾಡಿ ಹೊಸದಾಗಿ ನೋಡ್ ಮಾಡ್ಯೂಲ್ಸ್ನ ಇನ್ಸ್ಟಾಲ್ ಮಾಡೋಣ. ಅಲ್ಲಿಗೆ ನಮ್ಮ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಆಂಗ್ಯುಲರ್ 19 ವರ್ಷನ್ಗೆ ಅಪ್ಡೇಟ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ NG ಸರ್ವ್ ಯೂಸ್ ಮಾಡಿ ನೀವು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಒಂದು ವೇಳೆ ಯಾವುದಾದ್ರೂ ಕೆಲವೊಂದು ಡಿಪೆಂಡೆನ್ಸೀಸ್ ಬ್ರೇಕ್ ಆಗಿದ್ದರೆ ಆ ಪರ್ಟಿಕ್ಯುಲರ್ ಡಿಪೆಂಡೆನ್ಸೀಸ್ನ ನೀವು ಅಪ್ಡೇಟ್ ಮಾಡಿಕೊಂಡು ಲೇಟೆಸ್ಟ್ ಆಂಗ್ಯುಲರ್ 19ನ ಯೂಸ್ ಮಾಡ್ಬೋದು.